ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬೆಳಗಿನ ಬ್ಲಾಗು, ನನ್ನ ಬೆಳಗಿನ ರೊಟೀನ್ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಆದರೆ ನನ್ನ ಫೇಸ್ ಜಾಸ್ತಿ ಕಾಣಲ್ಲ, ಏನಕ್ಕಂದರೆ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತಲ್ಲ ಫ್ರೆಂಡ್ಸ್, ಕೆಲಸ ಮಾಡಬೇಕಲ್ಲ. ಹಾಗಾಗಿ ಮಾತಾಡ್ತಾ ಕೂತ್ರೆ ತುಂಬ ಲೇಟ್ ಆಗುತ್ತೆ. ಏನಕ್ಕೆ ಲೇಟ್ ಆಗುತ್ತೆ ಅಂತ ಇದ್ದೀನಂದರೆ, ಇವತ್ತು ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಲ್ಲ ನಾನು. ಹಾಗಾಗಿ ಇವತ್ತು ಎಚ್ಚರ ಆಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ಕಟ್ಟೋದಾಗಿಲ್ಲ. ಅವರೇನ ಹೇಳಿ ಹೋಗಿದ್ದಾರೆ, ನಾನು 8:30ಕ್ಕೆ ಬರ್ತೀನಿ, ಅಲ್ಲಿವರೆಗೂ ಅಡುಗೆ ಮಾಡಿಡು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಪಟ ಪಟ ಅಂತ ಸ್ವಲ್ಪ ಎಲ್ಲ ಹಾಸಿಗೆ ಎಲ್ಲ ತೆಗೆದು ಎಬ್ಬಿಸಿ ಇವ್ರಿಗೆ ರೆಡಿ ಮಾಡಿ ಇವ್ರಿಗೆ ಕಳಿಸ್ಬಿಟ್ಟು ಬೇಗ ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಬೇಕಲ್ಲ ಫ್ರೆಂಡ್ಸ್. ಮತ್ತು ಅಲ್ಲಿ ಲೇಟ್ ಆದರೆ ಪ್ರಾಬ್ಲಮ್ಮು. ಹಾಗಾಗಿ ಬೆಳಗಿನ ರೂಟೀನ್ ಕೂಡ ಶೇರ್ ಮಾಡ್ಕೊಳಂಗಾಗುತ್ತೆ, ಅದು ಅಡುಗೆ ಕೂಡ ಆಗುತ್ತೆ ಅಂದ್ಬಿಟ್ಟು ನನ್ನ ಮುಖ ಅಷ್ಟೊಂದು ಫೇಸ್ ಕಾಣಿಲ್ಲ ಫ್ರೆಂಡ್ಸ್ ಈ ಬ್ಲಾಗಲ್ಲಿ, ಏನು ಅನ್ಕೋಬೇಡಿ. ಕಂಟಿನ್ಯೂ ಆಗಿ ಬ್ಲಾಗ್ ಬರ್ತಾನೆ ಇರುತ್ತಲ್ಲ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಈ ಅಡುಗೆ ತೊಗರಿಬೇಳೆ, ಬೆಳ್ಳುಳ್ಳಿ, ಅರಿಶಿಣ, ಒಂದು ಸ್ವಲ್ಪ ಎಣ್ಣೆ, 4 ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಒಂದು 4ರಿಂದ 5 ವಿಜಲ್ ಹೊಡೆದ್ರೆ ಸಾಕು, ಚೆನ್ನಾಗಿ ಕುದಿಯುತ್ತೆ. ಸ್ವಲ್ಪ ಲೇಟ್ ಆಗಿತ್ತು ಫ್ರೆಂಡ್ಸ್, ನಿನ್ನೆ ನೈಟ್ ಮಕ್ಕಳು ಸೈಕಲ್ ಆಡ್ತಾಯಿದ್ರು, ಹಾಗಾಗಿ ಲೇಟ್ ಆಯಿತು. ಇವಾಗ ಕುದಿಯೋಕ್ಕೆ ಇಟ್ಟು ಏನೇನು ಬೇಕು ಅದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಣಗಿರೋದು ಕರಿಬೇವು ಇರಬೇಕು, ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಏನಕ್ಕಂದರೆ ಸ್ವಲ್ಪ ಅಂದರೆ ಇದು ನಾನು ಬೇಳೆ ಸಾಂಬಾರು ಬೇರೆ ರೀತಿಯೇ ಮಾಡ್ತಾಯಿದ್ದೀನಿ. ಮೊದಲಿಂದು ನಾನು ಡೈಲಿ ಮಾಡ್ತಿದ್ದೀನಿ ಆ ರೀತಿ ಮಾಡ್ತಾಯಿಲ್ಲ. ಇವಾಗ ಕುಕ್ಕರಲ್ಲಿ ಕುದಿಸ್ಕೊಂಡು, ಕೆಲವೊಬ್ಬರು ಬೇಳೆ ಹಾಕಿಬಿಟ್ಟು ಅದರಲ್ಲೇ ಬೆಳ್ಳುಳ್ಳಿ ಎಲ್ಲ ಒಂದು ಚರ್ಗಿಯಲ್ಲಿ ಇಕ್ಕು ಕುದಿಸ್ತಾರಲ್ಲ, ಕುಕ್ಕರಲ್ಲಿ ಮಾಡಿದ್ರೆ ನಾನು ಇದೇ ರೀತಿ ಮಾಡ್ತೇನೆ. ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಒಣ ಕರಿಬೇವು, ಒಂದು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ, ಸಾಸಿವೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಒಣ ಕರಿಬೇವು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇವಾಗ ನಾನು ಏನೇನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಅಂತ ನೋಡಿದ್ದೀರ. ಇದು ಒಂದು ರೀತಿ ಬೇರೆ ಟೈಪೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಾನು ಮಾಡ್ತಾ ಹೋಗ್ತೀನಲ್ಲ, ನೀವು ನೋಡಿ. ಆದರೆ ಇದು ಟೇಸ್ಟು ಒಂದು ರೀತಿ, ಇವಾಗ ನಾವು ವೈಟ್ ಬಗರ್ ರೈಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಬಗರ್ ರೈಸ್ ಅಂದರೆ ಮಸಾಲ ಬಗರ್ ರೈಸ್ ಇರುತ್ತಲ್ಲ, ಅದಕ್ಕೆ ಸೂಪರಾಗಿ ಪರ್ಫೆಕ್ಟಾಗಿ ಟೇಸ್ಟ್ ಕೊಡುವಂಥ ಈ ಸಾಂಬಾರು. ಆದರೆ ನಾನು ಅದು ಬಗರ್ ರೈಸ್ ಮಾಡಿಲ್ಲ. ಬೆಳಗ್ಗೆ ಎಣ್ಣೆಯಿಂದ ಮಾಡಿರೋದು, ಮತ್ತು ಬೆಳಗ್ಗೆ ಜಾಸ್ತಿನೇ ಆಗುತ್ತಲ್ಲ ಫ್ರೆಂಡ್ಸ್. ಅನ್ನಕ್ಕೆ ಎಣ್ಣೆ ಬೇರೆ, ಸಾಂಬಾರಿಗೆ ಬೇರೆ. ಹಾಗಾಗಿ ಓನ್ಲಿ ರೈಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಅಂತ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಣ ಕರಿಬೇವು ನೋಡಿ ಫ್ರೆಂಡ್ಸ್, ಸ್ಮೆಲ್ ಅಂತೂ ಸೂಪರಾಗಿ ಬರುತ್ತೆ ಇದು. ಅದಕ್ಕೆ ಮುಚ್ಚಿಡಬಾರ್ದು ಕರಿಬೇವಿಗೆ. ನೋಡಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು. ಇವಾಗ ಒಂದು ಸೈಡಿಗೆ ನೀರಿಟ್ಟಿದ್ದೀನಿ. ಈ ಕಡೆ ಆಲ್ರೆಡಿ ಸೀಟಿ ಹೊಡಿತಾ ಇದೆ. ಇವಾಗ 3 ಆಗಿದ್ದಾವೆ, ಇನ್ನೊಂದು ಹುಡಿಬೇಕು ಫ್ರೆಂಡ್ಸ್. ತೆಗಿತೀನಿ ಇವಾಗ. ಅಲ್ಲಿವರೆಗೂ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಕೂತ್ಕೊಂಡು ಮಾತು ಹೇಳ್ತಾ ಇದ್ದಾರೆ. ಇನ್ನೂ ನೀರು ಕಾಯ್ದಿಲ್ಲಲ್ಲ ಫ್ರೆಂಡ್ಸ್, ನೀರು ಇಟ್ಟಿದ್ದೀನಿ, ಹಾಗಾಗಿ ಮಾತು ಹೇಳ್ತಾ ಇದ್ದಾರೆ. ಸ್ವಲ್ಪ ಬೆಳಗಿನ ರೊಟೀನ್ ಕೂಡ ಅದು ಕೂಡ ಶೇರ್ ಮಾಡಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಬೆಳಗಿನ ರೊಟೀನ್ ಕೂಡ ಜಾಸ್ತಿ ನಾನು ಬ್ಲಾಗಲ್ಲಿ ಬಿಡೋದೇ ಇಲ್ಲ. ಟೀ ಮಾಡಿದ್ದೀನಿ, ಅಲ್ಲೇ ಇಕ್ಕಿದ್ದೀನಿ ಚಾಯ್ ಪತ್ತಿ. ಇವಾಗ ನೋಡಿ 4 ವಿಜಲ್ ಆಯಿತು. ಇವಾಗ 4ರಿಂದ 5 ವಿಜಲ್ ಹೊಡೆದ್ರೆ ಪೂರ್ತಿ ಕುದ್ದು ಚೆನ್ನಾಗಿ ಒಂದು ರೀತಿ ಸಾಂಬಾರು ಥರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ನೀರಿಂದು ಕೂಡ ಗ್ಯಾಸ್ ಆಫ್ ಮಾಡ್ತೀನಿ, ನೀರು ಕೂಡ ಕಾಯ್ದುಬಿಟ್ಟು. ಇವಾಗ ಬೇಳೆ ಕುದ್ದಿದೆ. ಇವಾಗ ನಾನು ಯಾವ ರೀತಿ ಒಗ್ಗರಣೆ ಕೊಡ್ತೀನಂತ ನೋಡಿ. ಇವಾಗ ನೋಡಿ, ಈ ಹದಕ್ಕೆ ಬೇಳೆ ಕುದ್ದಿದೆ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಟೊಮೊಟೊ ಕೂಡ ಪೂರ್ತಿ ಪೌಡರ್ ಥರ ಹೋಗ್ಬಿಟ್ಟಿದೆ. ಇವಾಗ ಒಗ್ಗರಣೆ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಇವಾಗ ಪಕ್ಕಕ್ಕೆ ತೆಗಿತೀನಿ. ಅದಕ್ಕೆ ಚೆನ್ನಾಗಿ ರುಬ್ಬಬೇಕಲ್ಲ ಫ್ರೆಂಡ್ಸ್ ಒಗ್ಗರಣೆ. ಮತ್ತು ಈ ಸೈಡು ಲಟ್ನಿಕೆಯಿಂದ ರುಬ್ಬುತ್ತಾ ಹಾಗೆ ಒಗ್ಗರಣೆ ಕೊಡ್ತೀನಿ ನೋಡಿ. ಜೀರಿಗೆ, ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ಒಗ್ಗರಣೆಯಲ್ಲೇ ಕೊಡ್ತೀನಿ ನೋಡಿ. ಕಸೂರಿ ಮೆಂತಿ, ಜೀರಿಗೆ, ಸಾಸಿವೆ, ಮತ್ತು ಥರ್ಡ್ ಬಂದುಬಿಟ್ಟು ಕಸೂರಿ ಮೆಂತಿ. ಒಂದು ರೀತಿ ಊರ ಸೈಡು ಬಡವರ ಅನ್ನ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ರೀತಿ ಟೇಸ್ಟ್ ಅಂತ ಕೇಳಬೇಡ, ಸೂಪರಾಗಿರುತ್ತೆ ಟೇಸ್ಟು.
ಜೀರಿಗೆ ಬಗರ್ ರೈಸ್, ವೈಟ್ ಬಗರ್ ರೈಸ್ಗೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಇವತ್ತು ಬೇಡವಂತ ನಾನೇ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಲ್ಲ ಫ್ರೆಂಡ್ಸ್, ಆವಾಗಲೇ ಟೇಸ್ಟ್ ಬರುತ್ತೆ ಅದು. ಬೆಳಗ್ಗೆ 3 ಟೈಮೆಲ್ಲ 2 ಟೈಮೆಲ್ಲ ಎಣ್ಣೆದು ಊಟ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಏನಾದರೂ ಬರ್ತಾನೆ ಇರುತ್ತೆ ಫ್ರೆಂಡ್ಸ್, ಸೌಂಡ್ ಬರ್ತಾಯಿದೆ, ಏನು ಅನ್ಕೋಬೇಡಿ. ನೋಡಿ, ಒಗ್ಗರಣೆಗೆ ಈರುಳ್ಳಿ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಕಸೂರಿ ಮೆಂತಿ ಮತ್ತು ಒಣಮೆಣಸಿನ್ಕಾಯಿ. ಇವಾಗ ಲಾಸ್ಟಲ್ಲಿ ಫೈನಲಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಟೈಮಲ್ಲಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು. ಇದು ಒಂದು ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಕೇಳಲೇಬೇಡಿ, ಅಷ್ಟು ಸೂಪರಾಗಿರುತ್ತೆ. ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹುಣಸೆ ಹುಳಿ ಕಿವುಚ್ಬಿಟ್ಟು ಹುಣಸೆ ಹುಳಿ ಆ್ಯಡ್ ಮಾಡ್ತೀನಿ. ಇವಾಗ ಇವಿಷ್ಟೆಲ್ಲ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇದೇನು ನೀರು ಇದೆಯಲ್ಲ, ಪೂರ್ತಿ ಗಟ್ಟಿಯಾಗಿ ಹೋಗ್ಬಿಡ್ಬೇಕು ಅದು, ಆ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕುದೀತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ. ಇವಾಗ ಆಯಿತು, ಒಂದು ಹಂತಕ್ಕೆ ಆಯಿತು. ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಳೆ ಏನು ರುಬ್ಬಿರ್ತೀವಲ್ಲ ಆ ಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಟೇಸ್ಟ್ ಕೇಳಲೇಬೇಡಿ, ನೀವು ಎಷ್ಟಾದರೂ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ವಾಟರ್ ಆ್ಯಡ್ ಮಾಡ್ಕೊಂಡ್ರು ಹುಣಸೆ ಹುಳಿ ಇರುತ್ತಲ್ಲ ಫ್ರೆಂಡ್ಸ್, ಟೇಸ್ಟ್ ಮಿಕ್ಸ್ ಆಗಿ ಸೂಪರ್ ಟೇಸ್ಟ್ ಆಗುತ್ತೆ ನೋಡಿ. ಇವಾಗ ನಿಮಗೆ ಈ ರೀತಿ ಗಟ್ಟಿ ಸಾಂಬಾರು ಬೇಕು ಅಂದ್ರೂ ಈ ಟೈಮಲ್ಲಿ ತೆಕ್ಕೊಂಡು ಯಾರಿಗಿಷ್ಟ ಅವ್ರಿಗೆ ಕೊಡ್ಬೋದು ಫ್ರೆಂಡ್ಸ್. ನೋಡಿ ಇಷ್ಟೊಂದು ವಾಟರ್ ಆ್ಯಡ್ ಮಾಡಿದ್ದೀನಿ. ಇವಾಗ ಪಕ್ಕಕ್ಕೆ ಕುದಿಲಿಕ್ಕಿಟ್ಟು ಆ ರೈಸ್ ಇಡಬೇಕಲ್ಲ ಫ್ರೆಂಡ್ಸ್, ಅದೇ ಬೇಳೆ ಕುದಿಸಿರೋ ಅಂಥ ಸಾಂಬಾರಲ್ಲೇ ಮತ್ತೆ ರೈಸ್ ಇಡ್ತಾಯಿದ್ದೀನಿ. ಅದು ಬೇಳೆದೇ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪನೇ ತೊಳೆದ್ಬಿಟ್ಟು ಅದೇ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಪಕ್ಕದಲ್ಲಿ ಸಾಂಬಾರು ಕೂಡ ಆಗ್ತಾಯಿದೆ, ಈ ಕಡೆ ರೈಸ್ ಕೂಡ ಆಗ್ತಾಯಿದೆ. ಇವಾಗ ಬೇಗ ಮಕ್ಕಳು ಕೂಡ ಊಟ ಮಾಡಿ ಹೋಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅವ್ರದ್ದು ಸ್ನಾನ ಎಲ್ಲ ಮುಗ್ದಿದೆ, ಇವಾಗ ಊಟ ಕೊಡಬೇಕು ಅವರಿಗೆ ನೋಡಿ. 2 ವಿಜಲ್ ಆದಮೇಲೆ ಊಟ ಕೂಡ ಮಾಡಿದ್ರು. ಅವ್ರು ಊಟ ಮಾಡಿ ಇವಾಗ ಹೋಗ್ತಾರೆ. ಇವಾಗ ಅವ್ರು ಹೋದಾದ್ಮೇಲೆ ಬೆಳಗ್ಗೆ ಏನಾದರೂ ಬರ್ತಾನೆ ಇರುತ್ತೆ ಸಾಮಾನು, ಅವ್ರು ಸೌಂಡ್ ಬರ್ತಾಯಿದೆ. ಅವರು ಹೋಗ್ತಾ ಇದ್ದಾರೆ. ಇವಾಗ ಹಸ್ಬೆಂಡ್ ಬಂದರು, ಕರೆಕ್ಟ್ 8:30ಕ್ಕೆ ಅವ್ರು ಬಂದರು. ಅವ್ರಿಗೆ ಊಟ ಕೊಟ್ಟು ಅವ್ರು ಊಟ ಮಾಡೋಷ್ಟರಲ್ಲಿ ಟಿಫನ್ ಬಾಕ್ಸ್ ಕಟ್ತಾಯಿದ್ದೀನಿ. ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಷ್ಟೊಂದು ಶೇರ್ ಮಾಡಿದ್ದೀನಿ ಬೆಳಗ್ಗೆದ್ದು ವ್ಲಾಗು. ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ. ಬಾಯ್. ಎಲ್ಲರಿಗೂ ಸಪೋರ್ಟ್ ಮಾಡಿ.